ವಾಟರ್ ಚೆಸ್ಟ್ನಟ್ಸ್ನಿಂದ ಮಾಡುವಂತಹ ಸ್ಟಾರ್ಟರನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಬೈಂಡಿಂಗ್ ಆಗಿ 2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದಾರೆ. ಒಳಗಿನಿಂದ ಕ್ರಂಚಿ ಆಗಿರಬೇಕು, ಮೇಲಿನಿಂದ ಕ್ರಿಸ್ಪಿ ಆಗಿರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಜಾಸ್ತಿ ಉತ್ತರ ಭಾರತದಲ್ಲೇ ಸಿಗೋದು. ಬೇಡ ಅಂದರೆ ವಿತೌಟ್ ಗಾರ್ಲಿಕ್ ಮಾಡಿಕೊಡ್ತೀವಿ. ಓಕೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಮತ್ತೊಂದು ವಿಶೇಷವಾದ ಸಂಚಿಕೆ. ನಾನು ನಮ್ಮ ಬೆಂಗಳೂರಿನ RR ನಗರದ ಕೆಂಪೇಗೌಡ ಜೋಡಿ ರಸ್ತೆಯಲ್ಲಿದ್ದೇನೆ. ಕಾರಣ ಇಷ್ಟೇ, ಇಲ್ಲಿರುವಂತಹ ಅನ್ನಪೂರ್ಣ ನೈವೇದ್ಯಂ, ಇಲ್ಲಿ ಸಿಗುವಂತಹ ಅಪ್ಪಟ ಕಾಶಿ ಬ್ರಾಹ್ಮಣ ಶೈಲಿಯ ಅತ್ಯದ್ಭುತವಾದಂತಹ ತಿನಿಸುಗಳು ಇಲ್ಲಿ ಸಿಗುತ್ತೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ವಿಶೇಷವಾಗಿ ಸಿದ್ಧಪಡಿಸಲಾಗುವಂತಹ ಒಂದು ಖಾದ್ಯವನ್ನು ನಿಮಗೆ ತೋರಿಸ್ತೇನೆ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಇದು ಅನ್ನಪೂರ್ಣ ನೈವೇದ್ಯಂನ AC ವಿಭಾಗ. ನೋಡಿ ಎಷ್ಟು ಸುಸಜ್ಜಿತವಾದಂತಹ ಆಸನಗಳ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಅಂತ. ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಏನೋ ಅನ್ನುವಂತಹ ಒಂದು ಫೀಲ್ ಬರುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯ ವಾತಾವರಣ ತುಂಬಾ ಶಾಂತವಾಗಿದೆ. ನೋಡಿ, ಹೆಸರಿಗೆ ತಕ್ಕಂತೆ ಇಲ್ಲಿ ಅನ್ನಪೂರ್ಣೇಶ್ವರಿಯ ಒಂದು ವಿಗ್ರಹವನ್ನು ಕೂಡ ಅವರು ಹಾಕಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಕಾಶಿ ಬ್ರಾಹ್ಮಣ ಶೈಲಿಯ ತಿನಿಸುಗಳನ್ನು ಉಣಬಡಿಸಲಾಗುತ್ತೆ. ಬನ್ನಿ, ಈಗ ಮುಂದೆ ಕಿಚನಿಗೆ ಹೋಗ್ಬಿಟ್ಟು ಅಲ್ಲಿ ವಾಟರ್ ಚೆಸ್ಟ್ನಟ್ಸ್ನಿಂದ ಮಾಡುವಂತಹ ಸ್ಟಾರ್ಟರನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ಅದರ ಸಂಪೂರ್ಣ ರೆಸಿಪಿ ಯಾವ ರೀತಿ ಅವ್ರು ಮಾಡ್ತಾರೆ ಅಂತ ನೋಡೋಣ. ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಅನ್ನಪೂರ್ಣ ನೈವೇದ್ಯಂನ ಮಾಲೀಕರು ಹಾಗೆಯೇ ಇಲ್ಲಿನ ಮುಖ್ಯ ಬಾಣಸಿಗರು ಆದಂತಹ ನೀತು ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮ್ಯಾಮ್ ನಮಸ್ತೆ. ಮೂಲತಃ ಅವರು ಕಾಶಿ ಭಾಗದವರು, ಹಾಗಾಗಿ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ, ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು. ಇದು ತುಂಬಾ ವಿಶೇಷವಾದ ಒಂದು ಖಾದ್ಯವನ್ನು ಇವತ್ತು ನಮಗೆ ಮಾಡಿ ತೋರಿಸ್ತಾರೆ. ವೀಕ್ಷಕರೇ, ಇಲ್ಲಿ ವಾಟರ್ ಚೆಸ್ಟ್ನಟ್ ಮಂಚೂರಿಯನ್ನು ಮಾಡೋದಕ್ಕೆ ನೋಡಿ ಈ ರೀತಿ ಮೊದಲಿಗೆ ವಾಟರ್ ಚೆಸ್ಟ್ನಟ್ಗಳನ್ನು ಸಿಪ್ಪೆ ಸುಲಿದು ತೆಗೆದಿಟ್ಕೊಂಡಿದ್ದಾರೆ. ಇದರೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕಾರ್ನ್ಫ್ಲೋರನ್ನು ಒಂದು ಸ್ವಲ್ಪ ತೊಗೊಂಡಿದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಡಲೆಬೇಳೆ ಹಿಟ್ಟು, ಜೊತೆಗೆ ಸ್ವಲ್ಪ ಮೈದಾ ತೊಗೊಂಡಿದ್ದಾರೆ, ಹಸಿ ಮೆಣಸನ್ನು ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದಾರೆ, ಸ್ವಲ್ಪ ಅಚ್ಚು ಖಾರದ ಪುಡಿ, ಹಾಗೆ ಸಣ್ಣ ರವೆ ಅಥವಾ ಬಾಂಬೆ ರವೆಯನ್ನು ಇವರು ಇಟ್ಕೊಂಡಿದ್ದಾರೆ. ಮೊದಲಿಗೆ ಇವರಿಲ್ಲಿ ಸುಲಿದಿರುವಂತಹ 20ರಿಂದ 25 ವಾಟರ್ ಚೆಸ್ಟ್ನಟ್ಗಳಿಗೆ ಸ್ವಲ್ಪ ನೀರನ್ನು ಚುಮಕಿಸ್ಕೊಳ್ತಾ ಇದ್ದಾರೆ. ಇದಾದ ಮೇಲೆ ಬೈಂಡಿಂಗ್ ಆಗಿ 2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ 1 ಚಮಚ ಮೈದಾ, ಹಾಗೆಯೇ ಕ್ರಿಸ್ಪಿನೆಸ್ಗೋಸ್ಕರ 1 ಚಮಚ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಬಣ್ಣಕ್ಕಾಗಿ ಇವರಿಲ್ಲಿ ಅರ್ಧ ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದಾರೆ. ಖಾರಕ್ಕೆ ಅನುಗುಣವಾಗಿ ಇವರಿಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕೊಳ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದಾರೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಚಮಚ, ಆಮೇಲೆ ಕ್ರಿಸ್ಪಿ ಆಗಲಿ ಅಂತ 1 ಚಮಚ ಬಾಂಬೆ ರವೆನ ಹಾಕೊಳ್ತಾ ಇದ್ದಾರೆ. ಈ ಎಲ್ಲ ಪದಾರ್ಥಗಳು ವಾಟರ್ ಚೆಸ್ಟ್ನಟ್ಗಳಿಗೆ ಹತ್ತೋ ಹಾಗೆ ಜಾಗರೂಕತೆಯಿಂದ ಇವರಿಲ್ಲಿ ಬೆರೆಸ್ಕೊಳ್ತಾ ಇದ್ದಾರೆ. ಹೆಚ್ಚಿನ ನೀರು ಹಾಕೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಟರ್ ಚೆಸ್ಟ್ನಟ್ಗಳಲ್ಲಿ ಈಗಾಗಲೇ ನೀರಿನಂಶ ಹೇರಳವಾಗಿದೆ, ಹಾಗಾಗಿ ಕೇವಲ 1 ಚಮಚ ಮತ್ತೆ ನೀರನ್ನು ಹಾಕ್ಕೊಂಡು ಇದಾದ ಮೇಲೆ ಮತ್ತೆ 1 ಚಮಚ ಕಾರ್ನ್ಫ್ಲೋರನ್ನು ಹಾಕೊಳ್ತಾ ಇದ್ದಾರೆ. ಕಾರ್ನ್ಫ್ಲೋರನ್ನು ಹಾಕೊಳ್ಳೋದ್ರಿಂದ ಜಾಸ್ತಿ ಇವುಗಳು ಕ್ರಿಸ್ಪಿಯಾಗಿ ಬರುತ್ತವೆ. ಕಾರ್ನ್ಫ್ಲೋರ್ ಆ್ಯಡ್ ಕಿಯಾ. ಓಕೆ, ಸುಮಾರು 1 ಬೌಲ್ನಷ್ಟು ನೀರಿಗೆ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡಿದ್ದಾರೆ. अब इसका जो भी मॉइस्चर है ना, ये लॉक हो जाएगा. Okay. इसको ऐसे करने से लॉक हो जाएगा. ಅದರಲ್ಲಿ ಎಲ್ಲವನ್ನ ಅದ್ದಿ ತೆಗಿತಾ ಇದ್ದಾರೆ.
ಮಾಯಿಶ್ಚರ್ ಲಾಕ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಈ ಥರ अंदर से क्रंची ऊपर से क्रिस्पी रहने के लिए। ಓಕೆ, ಒಳಗಿನಿಂದ ಕ್ರಂಚಿ ಆಗಿರಬೇಕು, ಮೇಲಿನಿಂದ ಕ್ರಿಸ್ಪಿ ಆಗಿರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದಾರೆ. ವಾಟರ್ ಚೆಸ್ಟ್ನಟ್ಸು ಅಥವಾ ಇದನ್ನು ಸಿಂಗಾರ ಅಂತ ಕೂಡ ಕರೀತಾರೆ. ಬೆಂಗಳೂರಲ್ಲೂ ಕೂಡ ಇದು ಈಗ ಸಿಗ್ತಾ ಇದೆ ಈ ಸೀಸನಲ್ಲಿ. ನಾನು ಕೂಡ ಮೊನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ, ಅಲ್ಲೂ ಸಿಗ್ತಾ ಇದೆ. ಆಮೇಲೆ ಜಯನಗರದಲ್ಲೂ ಕೂಡ ಸಿಗ್ತಾ ಇದೆ. इसको फ्राई करें। ಓಕೆ, ಈಗ ಫ್ರೈ ಮಾಡ್ಕೊಳ್ತಾರೆ. ಮುಂದೆ ಇದನ್ನು ಇವರು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದಾರೆ. ಇವರಿಲ್ಲಿ ಪ್ಯೂರ್ ಸನ್ಫ್ಲವರ್ ಆಯಿಲ್ನೇ ಬಳಸ್ತಾ ಇದ್ದಾರೆ. ओनली 5 to 7 मिनट्स इसको कुक करेंगे। ಒಂದು 5 ರಿಂದ 7 ನಿಮಿಷ ಇದರಲ್ಲಿ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ವಿಶೇಷವಾದ ವಾಲ್ ಚೆಸ್ಟ್ನಟ್ಟು. ಓಕೆ, ಇದು ಜಾಸ್ತಿ ಉತ್ತರ ಭಾರತದಲ್ಲೇ ಸಿಗೋದು. ಹಾಂ ಹಾಂ, ಆಚೆ ಕಡೆ ಎಲ್ಲ ಭಾಳ ಯೂಸ್ ಮಾಡ್ತಾರೆ. ಓಕೆ. ಇದು ಏನಂದ್ರೆ हेल्थ के लिए बहुत अच्छा ನಿಮಗೆ है। ಹೆಲ್ತಿಗೆ ಭಾಳ ಒಳ್ಳೆಯದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಶೇಷವಾಗಿ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ಹಾರ್ಟ್ಗೆ ಭಾಳ ಒಳ್ಳೇದಿದು. ಓಕೆ, ಸೊ ಅದರಿಂದ ಇದು ಯಾರು ಯೂಶಲಿ ಈ ವೆರೈಟಿನಲ್ಲಿ ಯಾರು ಹೋಟ್ಲುಗಳಲ್ಲಿ ಯೂಸ್ ಮಾಡಲ್ಲ. ಓಕೆ. ಮೇಡಮು ಕಾಶಿ ಭಾಗದವ್ರು ಆಗಿರೋದ್ರಿಂದ ಅವರಲ್ಲಿ ಭಾಳ ಅಲ್ಲಿ ಯೂಸ್ ಮಾಡ್ತಾರೆ ಜನ. ಸೊ ಅದಕ್ಕೋಸ್ಕರ ಇವರು ಈಗ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹೋಟ್ಲಲ್ಲಿ. ನಮಗೆ ಒಳ್ಳೆ ರೆಸ್ಪಾನ್ಸು ಇದೆ ಕಸ್ಟಮರಿಂದ. ये ऑयल एब्जॉर्ब नहीं करेगा। ಓ, ಎಣ್ಣೆ ಹೀರ್ಕೊಳ್ಳೋದಿಲ್ಲ ಅಂತ ऑयल ಹೇಳ್ತಾ एब्जॉर्ब ಇದ್ದಾರೆ बिल्कुल ಇದು. नहीं करेगा। ಹಾಂ ಹಾಂ ಹಾಂ, हाँ, क्योंकि इसमें मैंने कोटिंग किया है ना, ಹೌದು. तो कोटिंग का मतलब फ्लोर इंदा अंदर कोट ಮಾಡಿದ್ದೀರಾ ನೀವು? ऑयल लॉक, उसका जितना भी वाटर है वो लॉक करेगा और ऑयल एब्जॉर्ब नहीं करेगा। ये बटर, ಈಗ ಬೆಣ್ಣೆಯನ್ನು ಹಾಕೊಳ್ತಾ ಇದ್ದಾರೆ. बटर, ಅಮೂಲೇ ಯೂಸ್ ಮಾಡೋದು, ಅಮೂಲ್ ಬಟರನ್ನೇ. ಓಕೆ ಇದು रेड कैप्सिकम, ಓಕೆ. ರೆಡ್ ಕ್ಯಾಪ್ಸಿಕಮ್, ಕೆಂಪು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದಾರೆ. पेपर बेल, ಓಕೆ, पेपर बेल है। ಹಾಂ ಹಾಂ. इसको चम्मच दीजिएगा चलाने के लिए। ಬಣ್ಣ ಎಷ್ಟು ಆಕರ್ಷಕವಾಗಿ ಕಾಣ್ತಾ ಇದೆ ನೋಡಿ. ಇದು ರೆಡ್ ಕ್ಯಾಪ್ಸಿಕಮ್ನ ಇವರು ಬಳಸ್ತಾ ಇದ್ದಾರೆ. इसको ओनली 10% कुक करेंगे। ये ಓಕೆ, कड़ी ಈಗ पत्ता, ಕರಿಬೇವನ್ನು ಹಾಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಇದನ್ನ ಬರೀ ಒಂದು 10% ಮಾತ್ರ ಬೇಯಿಸ್ಕೊಳ್ಳೋದು ಅಂತ ಇವರು ಹೇಳ್ತಾ ಇದ್ದಾರೆ. ಒಂದು ಕಡೆ ವಾಟರ್ ಚೆಸ್ಟ್ನಟ್ಗಳು ಎಣ್ಣೆಯಲ್ಲಿ ಬೇಯ್ತಾ ಇರುವಾಗಲೇ ಇನ್ನೊಂದು ಕಡೆ ಅವುಗಳನ್ನು ಕರೆದಾದ್ಮೇಲೆ ಟಾಸಿಂಗ್ ಮಾಡ್ಕೊಳ್ಳೋದಕ್ಕೆ ಇವರು ಒಗ್ಗರಣೆಯನ್ನು ಹಾಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಯೂಶಲಿ ಏನಾಗುತ್ತೆ, ನಮ್ಮಲ್ಲಿ ನಾವು ಆದಷ್ಟು ಕಸ್ಟಮರ್ಸ್ಗೆ ಹೆಲ್ತ್ ಬೆನಿಫಿಟ್ ಇರೋವಂಥ ಸ್ಟಾಟಸ್ಸೇ ಕೊಡೋಕ್ಕೆ ನೋಡ್ತೀವಿ. ಓಕೆ, ಸಾಮಾನ್ಯವಾಗಿ ಇದು ಸಿಗೋದಿಲ್ಲ ಅಲ್ವಾ ಸರ್? ಎಲ್ಲೂ ಸಿಗಲ್ಲ. ಈ ನನಗೆ ಗೊತ್ತಿರೋಂಗೆ ಬಹುಶಃ ಬೆಂಗಳೂರಲ್ಲಿ ಯಾರೂ ನಮ್ಮನ್ನು ಬಿಟ್ಟರೆ ಯಾರೂ ಇದನ್ನು ಮಾಡಲ್ಲ ಅಂತ ಕಾಣುತ್ತೆ. ಓಕೆ, सर स्प्रिंग ऑनियन, ಓಕೆ. ಸ್ಪ್ರಿಂಗ್ ಆನಿಯನ್ ಹಾಕೊಳ್ತಾ ಇದ್ದಾರೆ. ये ಎಳ್ಳು, वाइट, हाँ ಹಾಂ, ಇದು ಬಿಳಿ ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದಾರೆ. डार्क सोया सॉस, ಓಕೆ, 1 ಚಮಚ ಡಾರ್ಕ್ ಸೋಯಾ ಸಾಸ್ನ ಇವರಿಲ್ಲಿ ಹಾಕೊಳ್ತಾ ಇದ್ದಾರೆ. ये रेड चिली सॉस, ರೆಡ್ ಚಿಲ್ಲಿ ಸಾಸ್ ओनली, हाँ ओनली ड्रॉप, ಸ್ವಲ್ಪ, ಚೂರು ಟೇಸ್ಟಿಗೆ ಅಷ್ಟೇ. ओनली टेस्ट के लिए। ग्रीन चिली सॉस, ಗ್ರೀನ್ ಚಿಲ್ಲಿ ಸಾಸನ್ನು ಕೂಡ ಒಂದು ಸ್ವಲ್ಪ ಹಾಕೊಂಡ್ರು, ಒಂದು ಅರ್ಧ ಚಮಚಷ್ಟು. ये बेसिल लीव है। ಒಂದು ಸ್ವಲ್ಪ ಒಣಗಿಸಿರುವಂತಹ ವೀಳ್ಯದೆಲೆಯ ಪುಡಿಯನ್ನು ಹಾಕೊಳ್ತಾ ಇದ್ದಾರೆ. ಇದನ್ನು ಹಾಕಿ ಬೆರೆಸ್ತಾ ಮುಂದೆ ಇದಕ್ಕೆ ಒಣ ಬೆಳ್ಳುಳ್ಳಿ ಪುಡಿಯನ್ನು ಒಂದು ಸ್ವಲ್ಪ ಹಾಕೊಳ್ತಾ ಇದ್ದಾರೆ. गार्लिक पाउडर टॉस करी सर, ಬೇಡ ಅಂದರೆ ವಿತೌಟ್ ಗಾರ್ಲಿಕ್ ಮಾಡಿಕೊಡ್ತೀವಿ. ಓಕೆ, ಅದು ಟೇಸ್ಟ್ ಇರಲಿ ಅಂತ. ಪೌಡರ್ ಸ್ವಲ್ಪ ಫ್ಲೇವರ್ಗೆ. ये ब्लैक पेपर है। ಓಕೆ, ಮುಂದೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕೊಳ್ತಾ ಇದ್ದಾರೆ. ये डन है सर। ಓಕೆ, ಇಷ್ಟಾದರೆ ಆಯ್ತಾ? हाँ ये डन है। ಅವರು ವೀಕ್ಷಕರೇ, ಸಿದ್ಧವಾಯಿತು ವಾಟರ್ ಚೆಸ್ಟ್ನಟ್ಸ್ನ ಸ್ಟಾರ್ಟರ್. ಇದು ಮಂಚೂರಿಯನ್ ಸಿದ್ಧವಾಗಿದೆ. ಮುಂದೆ ಗಾರ್ನಿಷ್ ಮಾಡೋದಕ್ಕೆ 4 ಬದಿಯಲ್ಲಿ ಸ್ಟ್ರಾಬೆರಿಯನ್ನು ಇವರು ಹೂವಿನ ರೀತಿ ಹೆಚ್ಚಿ ಇಟ್ಕೊಂಡಿದ್ದಾರೆ. ಮಧ್ಯದಲ್ಲಿ ಇವರು ಮೂಲಂಗಿಯಿಂದ ಹೂವನ್ನು ಅರಳಿಸಿದ್ದಾರೆ. ನೇರಳೆ ಬಣ್ಣದ ಎಲೆಕೋಸನ್ನು ತುರ್ಕೊಂಡು ಕೆಳಗಡೆ ಹಾಕೊಂಡು ನಂತರ ಸಿದ್ಧಪಡಿಸ್ಕೊಂಡಿರುವಂತಹ ವಾಟರ್ ಚೆಸ್ಟ್ನಟ್ ಮಂಚೂರಿಯನ್ನು ಅದರ ಮೇಲೆ ಹಾಕೊಳ್ತಾ ಇದ್ದಾರೆ. ನಮ್ಮ ಅನ್ನಪೂರ್ಣ ನೈವೇದ್ಯಂನಲ್ಲಿ ಸಿಗುವಂತಹ ತುಂಬಾನೇ ವಿಶೇಷವಾದಂತಹ ತಿನಿಸು ಇದು. ತಾಜ್ ಹೋಟೆಲ್ನಲ್ಲಿ ಇದನ್ನೇ ನೀವು ತಗೊಂಡು ತಿಂದರೆ ಅದರ ಬೆಲೆ 35,000 ರೂಪಾಯಿ ಅಂತ ನನ್ನ ಫ್ರೆಂಡ್ ಕೂಡ ಇದನ್ನು ಹೇಳಿದೆ. ಸುಮಾರು 25,000 ಮೇಲೆ ಇರುತ್ತೆ, ನೋಡಿ ಹೋಗಪ್ಪ ಅಂತ. ನಿಮ್ಮಲ್ಲಿ ಇದ್ರ ಬೆಲೆ ಎಷ್ಟಿದೆ ಮ್ಯಾಮ್? 250.
ಕೇವಲ 250 ರೂಪಾಯಿ. ಅಲ್ಲಿ ಹೋದರೆ 25,000 ಅಥವಾ 30,000, ಇಲ್ಲಿ ಬಂದರೆ 250 ರೂಪಾಯಿ. ಮತ್ತೆ ಇದು ಸಿಗೋದು ಇಲ್ಲ. ಬನ್ನಿ ತಿಂದು ನೋಡೋಣ. ಸೊ ಮ್ಯಾಮ್ ಏನು ಹೇಳ್ತಾ ಇದ್ರು ಅವ್ರು ಹೇಳ್ದಂತನೇ ಇದೆ. ಹೊರಗಡೆಯಿಂದ ಪೂರ್ತಿ ಕ್ರಿಸ್ಪಿಯಾಗಿದೆ ಮತ್ತು ಇವ್ರು ಹಾಕಿರುವಂತಹ ಅಷ್ಟು ಮಸಾಲೆ ಪದಾರ್ಥಗಳು ಏನು ಘಾಟು ಹೊಡಿತಲ್ಲ, ತುಂಬ ರುಚಿ ಅಂತ ಅದು ರುಚಿಯನ್ನು ಹೆಚ್ಚಿಸ್ತಾ ಇದೆ. ತಮ್ಮೆಲ್ಲರಿಗೂ ತಿಂದಿರೋರಿಗೆ ಗೊತ್ತಿರುತ್ತೆ, ಈ ವಾಟರ್ ಚೆಸ್ನಟನ್ನು ಹಾಗೆ ತಿನ್ಬೋದು, ಹಾಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಆದರೆ ಇಲ್ಲಿ ಇವರು ಮಂಚೂರಿಯನ್ನು ಮಾಡಿಬಿಟ್ಟು ಅದರ ರುಚಿಯನ್ನು ಇನ್ನೂ ಹೆಚ್ಚಿದ್ದಾರೆ ಅಂತ ಹೇಳ್ಬೋದು. ಎಳ್ಳನ್ನು ಮೇಲೆ ಹಾಕಿರೋದು ನಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಳ್ಳು ಬಾಯಿಗೆ ಸಿಕ್ಕಿದಾಗ ಒಳ್ಳೆ ಫ್ಲೇವರ್ ಸಿಗುತ್ತೆ. ಮತ್ತು ಕಾರ್ನ್ಫ್ಲೋರಿನ ಕೋಟಿಂಗ್ ಮಾಡಿರೋದ್ರಿಂದ ಮೇಲೆ ಸಖತ್ತು ಕ್ರಿಸ್ಪಿಯಾಗಿ ಇದು ಬಂದಿದೆ ಮತ್ತು ಒಳಗಡೆ ಅದರ ತೇವಾಂಶವನ್ನು ಅದು ಹಾಗೆ ಹಿಡಿದಿಟ್ಕೊಂಡಿದೆ. ಮೇಲೆ ನಮಗೆ ಇವರು ಹಾಕಿರುವಂತಹ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ ಅಥವಾ ಇದು ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲವರ ಖಾರ ಪ್ರತಿಯೊಂದು ಮಸಾಲೆ ಸಿಕ್ಕರೆ ರುಚಿ ಅನಿಸಿದ್ರೆ ಒಳಗಡೆ ಆ ವಾಟರ್ ಚೆಸ್ನಟ್ನ ರುಚಿ ಹಾಗೇ ಇದೆ. ಹಾಗಾಗಿ ತುಂಬಾ ಅದ್ಭುತ ಅನಿಸ್ತಾ ಇದೆ. ಮ್ಯಾಮ್ ದಯವಿಟ್ಟು ನೀವು ಕೂಡ ಒಂದು ಸ್ಪೂನ್ ತಿಂದ್ಬಿಟ್ಟು. ಮಾರ್ವಲಸ್, ತುಂಬಾ ಅತ್ಯದ್ಭುತವಾಗಿ ಮಾಡಿದ್ದೀರಾ ಮ್ಯಾಮ್. ನಿಮಗೆ ತುಂಬ ಧನ್ಯವಾದಗಳು. ಯಾಕೆಂತಂದರೆ ಇಲ್ಲಿ ನಮಗೆ ಈ ವಾಟರ್ ಚೆಸ್ನಟ್ನ ಮಂಚೂರಿ ಸಿಗೋದೇ ಇಲ್ಲ. ನಾನು ಮೊನ್ನೆ ತಾನೇ ಮಾರ್ಕೆಟಲ್ಲಿ ನೋಡಿದಾಗ ಫಸ್ಟ್ ಟೈಮ್ ಏನಪ್ಪ ಇದು ಅಂತ ಅನ್ನಿಸ್ತು. ನೋಡೋದಕ್ಕೇನೋ ವಿಚಿತ್ರವಾಗಿದೆಯಲ್ಲ ಅಂತ. ಸರ್, ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸಿಂಗಾರ ಅಥವಾ ವಾಟರ್ ಚೆಸ್ನಟ್ ಅಂತ ಹೇಳ್ತಾರೆ ಅಂತ ಅವ್ರು ಹೇಳಿದರು ಅಂಗಡಿಯವರು. ಇಲ್ಲಿ ಬಂದು ನೋಡಿದಾಗ ನನಗೆ ಇದರ ಮಂಚೂರಿಯನನ್ನು ಇವರು ಮಾಡ್ತಾರೆ ಅಂತ ಕೇಳಿಬಿಟ್ಟು ತುಂಬ ಕುತೂಹಲ ಅನ್ನಿಸ್ತು. ಬಂದು ಮ್ಯಾಮ್ನ ಕೇಳಿಕೊಂಡೆ, ನಿಮ್ಮ ರೆಸಿಪಿನ ತೋರಿಸ್ತೀರಾ ಅಂತ. ತುಂಬ ಪ್ರೀತಿನ ತೋರಿಸ್ಕೊಟ್ಟಿದ್ದಾರೆ. ಇವರಿಗೆ ವಿಶೇಷವಾಗಿ ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ವೀಕ್ಷಕರೇ, ಇಲ್ಲಿಗೆ ಬಂದುಬಿಟ್ಟು ನಿಮಗೆ ಇದನ್ನು ತಿನ್ನೋ ಆಸೆ ಇತ್ತಂದರೆ ನೀವು ಬೆಂಗಳೂರಿನ RR ನಗರಕ್ಕೆ ಬರಬೇಕು. ಇಲ್ಲಿನ ಕೆಂಪೇಗೌಡ ಜೋಡಿ ರಸ್ತೆಯಲ್ಲಿರುವಂತಹ ಅನ್ನಪೂರ್ಣ ನೈವೇದ್ಯಂ ಹೋಟೆಲ್ನಲ್ಲಿ ಮಾತ್ರ ಈ ಅದ್ಭುತವಾದಂತಹ ಖಾದ್ಯ ಸಿಗೋದು, ಬೇರೆಲ್ಲೂ ಕೂಡ ಸಿಗೋದಿಲ್ಲ. ನೋಡ್ಕೊಂಡಿದ್ದೀರಲ್ಲ ರೆಸಿಪಿ. ದೂರ ಇರೋರು ಟ್ರೈ ಮಾಡಿ, ಹತ್ತಿರ ಇರೋರು ದಯವಿಟ್ಟು ಬಂದು ಇಲ್ಲಿ ತಿನ್ನೋದನ್ನು ಮರಿಬೇಡಿ. ಯಾಕೆಂತಂದರೆ ಈ ಸೀಸನ್ನಲ್ಲಿ ಮಾತ್ರ ವಾಟರ್ ಚೆಸ್ನಟ್ ಸಿಗುವಂಥದ್ದು ಅಥವಾ ಈ ಸಿಂಗಾರ ಅನ್ನುವಂತಹ ಈ ವಿಶೇಷವಾದ ಹಣ್ಣು ಸಿಗುವಂಥದ್ದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದೆ ನಿಮ್ಗೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದುಬಿಟ್ಟು ಒಮ್ಮೆ ಇಲ್ಲಿ ಸಿಗುವಂತಹ ಖಾದ್ಯಗಳ ರುಚಿಯನ್ನು ಸವಿದು ನೋಡಿ ಖಂಡಿತವಾಗ್ಲೂ ಮತ್ತೆ ಇಲ್ಲಿಗೆ ಬರಬೇಕು ಅಂತ ನಿಮಗೆ ಅನಿಸುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಮತ್ತೊಂದು ವಿಶೇಷವಾದ ಹೋಟೆಲನ್ನು, ಮತ್ತೊಂದು ವಿಶಿಷ್ಟವಾದ ಖಾದ್ಯಗಳನ್ನು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ನಾವು ಪರಿಚಯಿಸ್ತಾ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ.